ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಮಾರ್ಚ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ಈ ತಿಂಗಳು ಯುಗಾದಿ ಹಬ್ಬ ಇದೆ. ಯುಗಾದಿ ಅಮಾವಾಸ್ಯೆ 29 ಮಾರ್ಚ್ 2025, 30 ಮಾರ್ಚ್ 2025 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ತಿಂಗಳಲ್ಲಿ 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ, 2 ಗ್ರಹಗಳು ವಕ್ರಿ ಆಗ್ತಾರೆ. 14 ಮಾರ್ಚ್ 2025 ಸೂರ್ಯ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ. 29 ಮಾರ್ಚ್ 2025 ಶನಿ ಮಹಾತ್ಮ ನಿಮಗೆ ಅಷ್ಟಮ ಶನಿ ಕಾಟ ಮುಗಿಯುತ್ತೆ. ಶನಿ ಮಹಾತ್ಮ ಭಾಗ್ಯಭಾವ ಅಂದ್ರೆ ಮೀನ ರಾಶಿಗೆ ಸಂಚಾರ ಆಗ್ತಾನೆ ಕರ್ಕಾಟಕ ರಾಶಿ ಜಾತಕರಿಗೆ. ಆಮೇಲೆ ಈ ವಾರ 1 ಮಾರ್ಚ್ 2025 ಈ ತಿಂಗಳು ಶುಕ್ರ ವಕ್ರಾರಂಭ. 13 ಮಾರ್ಚ್ 2025 ಹೋಳಿ ಹಬ್ಬ. ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೋಳಿ ಹಬ್ಬ ಅಂದ್ರೇನು? ಬಣ್ಣಗಳ ಹಬ್ಬ. ನಮ್ಮಲ್ಲಿ ಯಾವ ಬಣ್ಣಗಳಿರ್ಬೇಕು? ಒಳ್ಳೆ ಗುಣಗಳ ಬಣ್ಣವನ್ನು ನಾವು ಹಚ್ಕೊಳ್ಳೋಣ. 15 ಮಾರ್ಚ್ 2025 ಬುಧ ವಕ್ರಾರಂಭ. 19 ಮಾರ್ಚ್ 2025 ಗುರು ವಕ್ರ ತ್ಯಾಗ ಮಾಡ್ತಾನೆ, ರುಜುಗತಿಯಲ್ಲಿ ಸಂಚಾರ ಆಗ್ತಾನೆ. ಸೂರ್ಯ ಈ ತಿಂಗಳಲ್ಲಿ ಪೂರ್ವಭಾದ್ರ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಚಾರ. ಮಂಗಳ ಗ್ರಹ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ. ವಕ್ರ ಬುಧ ಉತ್ತರ ಭಾದ್ರ, ಗುರು ರೋಹಿಣಿ ನಕ್ಷತ್ರ, ಶುಕ್ರ ಉತ್ತರ ಭಾದ್ರ ನಕ್ಷತ್ರ, ಶನಿ ಪೂರ್ವಭಾದ್ರ ನಕ್ಷತ್ರ, ರಾಹು ಪೂರ್ವಭಾದ್ರ ನಕ್ಷತ್ರ, ಕೇತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಈ ತಿಂಗಳಲ್ಲಿ ಸಂಚಾರ ಆಗ್ತಾರೆ. ಹಾಗಾದ್ರೆ ಇವೆಲ್ಲ ಫಲಾನುಫಲ ಕರ್ಕಾಟಕ ರಾಶಿಯವರಿಗೆ ಯಾವ ತರ ಇರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಮ ಭಾಗ್ಯ ಭಾವಕ್ಕೆ 1 ಮಾರ್ಚ್ 2025 ಶುಕ್ರ ವಕ್ರಿ ಆಗ್ತಾನೆ, ಅಷ್ಟಮ ಭಾವವನ್ನು ನೋಡ್ತಾನೆ, ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಿರ್ತಾನೆ. ಹಾಗಾದ್ರೆ ನಿಮಗೆ ಶುಕ್ರ ಏನ್ ಮಾಡ್ತಾನೆ? ನಿಮ್ಮ ಗುಪ್ತ ವಿದ್ಯೆಗಳಿಂದ ನಿಮಗೆ ಭಾಗ್ಯವನ್ನ ತಂದುಕೊಡ್ತಾನೆ. ಯಾಕೆಂದ್ರೆ ಭಾಗ್ಯಾಧೀಶ ನಿಮಗೆ ಗುರು ನಿಮಗೆ ಲಾಭ ಸ್ಥಾನದಲ್ಲಿರೋದ್ರಿಂದ ಭಾಗ್ಯ ಭಾವದಲ್ಲಿ ಸಂಚಾರ ಆಗುವ ಗ್ರಹಗಳಿಂದ ನಿಮಗೆ ಲಾಭವನ್ನ ತಂದುಕೊಡ್ತಾನೆ. ಹಾಗಾದ್ರೆ ಶುಕ್ರ ರಾಹುವಿನ ಜೊತೆಗೆ ಸಂಬಂಧ ಉಂಟಾಗಿರೋದ್ರಿಂದ ಅದೃಷ್ಟ ಅನ್ನೋದು ನಿಮ್ದು ಚೆನ್ನಾಗಿ ಹೊಳೆಯುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಈ ತಿಂಗಳಲ್ಲಿ 29 ಮಾರ್ಚ್ 2025 ಶನಿ ಸಂಚಾರ ಫಲ, ಅದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಯಾವ ತರ ಫಲಾನುಫಲ ಸಿಗುತ್ತೆ ಅಂತ ನಮ್ಮ ಚಾನಲ್ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ಸ್ಯಾಟರ್ನ್ ಟ್ರಾನ್ಸಿಟ್ ಅಂತ ನೋಡಿದ್ರೆ ಶನಿ ಸಂಚಾರ ಫಲ ಗೋಚಾರ ಫಲ ಸಿಗುತ್ತೆ. ಇದು ಮಾರ್ಚ್ ತಿಂಗಳಾಗಿರೋದ್ರಿಂದ ಈ ಮಾರ್ಚ್ ತಿಂಗಳಲ್ಲಿ ಗ್ರಹಗಳು ಏನ್ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ಮಾತ್ರ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಭಾಗ್ಯ ಭಾವದಲ್ಲಿ ಶುಕ್ರ, ರಾಹು, ಬುಧ, ಶನಿ ಮತ್ತು ಸೂರ್ಯ ಪಂಚಗ್ರಹಗಳು ನಿಮ್ಮ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಹಾಗಾದ್ರೆ ನಿಮಗೆ ಭಾಗ್ಯ ಯಾರಿಂದ ಸಿಗುತ್ತೆ? ಸ್ತ್ರೀಯಿಂದ ಸಿಗುತ್ತೆ. ಶುಕ್ರ ನಿಮಗೆ 4ನೇ ಮನೆ ಅಧಿಪತಿ. ತಾಯಿಯಿಂದ ನಿಮಗೆ ಅದೃಷ್ಟ, ನೀವು ಕಟ್ಟಿದಂತ ಮನೆಯಿಂದ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗ್ಬೋದು. ನಿಮ್ಮ ಹತ್ರ ಇರುವಂತ ವಾಹನಗಳಿಂದ ನಿಮಗೆ ಅದೃಷ್ಟ ಬರ್ಬೋದು. ಮತ್ತೆ ಶುಕ್ರ ನಿಮಗೆ ಲಾಭಾಧಿಪತಿ. ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಉಂಟಾಗುವಂಥದ್ದು. ನಿಮ್ಮ ಸೊಸೆ ಅಥವಾ ಅಳಿಯನಿಂದ ನಿಮಗೆ ಭಾಗ್ಯ ಅದೃಷ್ಟ ನಿಮಗೆ ಹೊಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಸಂಬಂಧಗಳಲ್ಲಿ ಆಗ ಒಟ್ಟೊಟ್ಟಿಗೆ ಕುಟುಂಬದಲ್ಲಿ ಇರ್ತಿದ್ರು. ಆಗ ಒಬ್ಬರ ಹಣೆ ಬರ ಚೆನ್ನಾಗಿಲ್ಲ ಅಂದ್ರು ಇನ್ನೊಬ್ಬರ ಹಣೆ ಬರದಿಂದ ಅಥವಾ ಅದೃಷ್ಟದಿಂದ ಅವರ ಜೀವನ ಅನ್ನೋದು ನಡೆದು ಹೋಗ್ತಿತ್ತು. ಹಂಗಾರೆ ಅದೃಷ್ಟ ಅಂದ್ರೆ ಏನು ಗುರುಜಿ ಅಂತ ನಿಮ್ಮೆಲ್ಲರದು ಪ್ರಶ್ನೆ ಇದ್ರೆ, ಅದೃಷ್ಟ ಅಂದ್ರೆ ಪ್ರಯತ್ನ ಪ್ರತಿಯೊಬ್ರು ಕೂಡ ಮಾಡಬೇಕು. ಆದ್ರೆ ಸ್ವಲ್ಪ ಪ್ರಯತ್ನದಲ್ಲೇ ಹೆಚ್ಚು ಲಾಭ ಬರೋದೇ ಅದೃಷ್ಟ. ತುಂಬಾ ಪ್ರಯತ್ನ ಮಾಡಿ ಬಹಳ ಸ್ವಲ್ಪ ಲಾಭ ಬರೋದು, ಇಲ್ಲ ಲಾಭ ಬರದೆ ನಷ್ಟನೂ ಆಗುವಂಥದ್ದೇ ದುರಾದೃಷ್ಟ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಶುಕ್ರ ಕರ್ಕಾಟಕ ರಾಶಿಯವರಿಗೆ ಭಾಗ್ಯ ಭಾವದಲ್ಲಿ ಸಂಚಾರ ಆಗೋದ್ರಿಂದ
ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ನಿಮಗೆ ಅದೃಷ್ಟ ಬರುವಂತ ಸಾಧ್ಯತೆಗಳಿದೆ. ನಿಮ್ಮ ಸಂಗಾತಿಗೆ ಧೈರ್ಯ ಹೆಚ್ಚಾಗ್ಬೋದು. ಅವರ ಕಮ್ಯುನಿಕೇಶನ್ ಸ್ಕಿಲ್ ಇಂದ ನಿಮಗೆ ಹಣ ಬರುವ ಸಾಧ್ಯತೆಗಳಿದೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಧನಂ ಮೂಲಂ ಇದಂ ಜಗತ್. ಇಷ್ಟೆಲ್ಲ ಶುಕ್ರ ರಾಹುವಿನ ಸಂಬಂಧ ನಿಮಗೆ ಶುಭ ಫಲ ಕೊಡ್ತಾನೆ. ಅದ್ರ ಜೊತೆಗೆ ವ್ಯಯಾಧಿಪತಿ ತೃತೀಯಾಧಿಪತಿಯಾದಂತಹ ಬುಧ ಕೂಡ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಶನಿ ಮಹಾತ್ಮ ಕೂಡ ಭಾಗ್ಯ ಭಾವದಲ್ಲಿ, ಸೂರ್ಯ ಕೂಡ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಸೂರ್ಯ ನಿಮಗೆ ದ್ವಿತೀಯಾಧಿಪತಿ, ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಯಾವ ವಿಚಾರದಲ್ಲಿ ಎಚ್ಚರವಾಗಿರ್ಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಧನದ ವಿಚಾರದಲ್ಲಿ ಬಹಳ ಎಚ್ಚರ. ನಿಮ್ಗೆ ದುಡ್ಡು ಬರುತ್ತೆ ಅಂದ್ರಲ್ಲ ಗುರುಜಿ, ಶುಕ್ರ ಕೊಡ್ತಾನೆ. ಶುಕ್ರ ದಶಾ ಭುಕ್ತಿ ನಡೀತಾ ಇದ್ರೆ ಕೊಡ್ತಾನಷ್ಟೇ. ಇದು ಗೋಚಾರ ಫಲ. ಶುಕ್ರನ ದಶೆ ನಡೀತಾ ಇಲ್ಲ ಅಂದ್ರೆ ನಿಮ್ಗೆ ಫಲ ಸಿಗಲ್ಲ. ಶುಕ್ರ ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದ್ದಾನೆ ಅಂತ ಹೇಳಿದ್ರೆ ಉತ್ತರ ಭಾದ ನಕ್ಷತ್ರ. ಶನಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದ್ದಾನೆ. ಶನಿ ಮಹಾತ್ಮನು ಅಲ್ಲೇ ಇದ್ದಾನೆ. ನೀವು ಮಾಡುವಂತಹ ಉತ್ತಮ ಕರ್ಮದಿಂದ ನಿಮ್ಗೆ ಭಾಗ್ಯ ಪ್ರಾಪ್ತಿಯಾಗುತ್ತೆ. ದೈವಿ ಮತ್ತು ದೈವ ಕಾರ್ಯಗಳನ್ನ ಮಾಡೋದ್ರಿಂದ ಭಾಗ್ಯ ಪ್ರಾಪ್ತಿಯಾಗುತ್ತೆ. ತಂದೆಯ ಪಾದ ಸ್ಪರ್ಶ ಮಾಡೋದ್ರಿಂದ, ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡೋದ್ರಿಂದ, ಗುರು ಹಿರಿಯರ ಆಶೀರ್ವಾದದಿಂದಲೂ ಕೂಡ ನಿಮಗೆ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಆದ್ರೆ ನಿಮ್ಗೇನೋ ಶುಕ್ರ ದಶೆ ನಡೀತಾ ಇಲ್ಲ, ಸೂರ್ಯ ಮಹಾದಶೆ ನಡೀತಾ ಇದ್ರೆ ಧನನು ನಷ್ಟ ಆಗ್ಬಿಡುತ್ತೆ, ಗೌರವನು ನಷ್ಟ ಆಗ್ಬಿಡುತ್ತೆ, ನಿಮ್ಮ ಆದಾಯ ಇಳಿಮುಖ ಆಗ್ಬಿಡುತ್ತೆ. ಯಾರಾದ್ರೂ ಹೀಯಾಳಿಸ್ಬೋದು ಅಥವಾ ಅಪರಾಧಗಳಿಗೆ ಸಿಕ್ಕಿಕೊಳ್ಳುವ ಸಾಧ್ಯತೆ ಇದೆ. ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಮಾಡ್ಕೋಬಿಡಿ. ಕಷ್ಟದ ಪರಿಸ್ಥಿತಿಯಲ್ಲೇ ಕೋಪ ಜಾಸ್ತಿ ಬರೋದು. ಕೋಪ ಬೇಡ. ಕೋಪದಿಂದ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಷ್ಟ ಆಗುತ್ತೆ. ನಾನು ಅಂತ ಅಹಂಕಾರ ಪಡೋದ್ರಿಂದ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಷ್ಟ ಆಗುತ್ತೆ. ಎಚ್ಚರ. ನಿರಾಸೆ ಉಂಟಾಗ್ಬೋದು, ಧಾರ್ಮಿಕ ಕಾರ್ಯಗಳಿಗೆ ತೊಂದರೆ ಉಂಟಾಗ್ಬೋದು, ಹಿರಿಯರ ಜೊತೆ ಶತ್ರುತ್ವ ಉಂಟಾಗ್ಬೋದು. ಅವೆಲ್ಲ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಶುಕ್ರ ಒಳ್ಳೆ ಫಲ ಕೊಡ್ತಾನೆ. ಅದೆಲ್ಲ ಏನಾದ್ರು ನೆಗೆಟಿವ್ ಎಫೆಕ್ಟ್ ಆಯ್ತು ಅಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಶನಿ ಗೋಚಾರ ಫಲ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಅದ್ರಲ್ಲಿ ನೋಡ್ಕೋಬಹುದು. ಹಾಗಾದ್ರೆ ಬುಧ ನಿಮ್ಗೆ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಕಟಕ ರಾಶಿಯವರಿಗೆ ಬುಧ ಭಾಗ್ಯ ಭಾವ ಸಂಚಾರ ಆಗ್ಬೇಕಾದ್ರೆ ಯಾರನ್ನೇ ಗುರುಗಳನ್ನ ನೀವು ಹೀಯಾಳಿಸಿದ್ರೆ ದೈವ ಶಾಪ ಬರುತ್ತೆ, ಬ್ರಾಹ್ಮಣರ ಶಾಪ ಬರುತ್ತೆ. ಎಚ್ಚರ. ನೀವು ಯಾವುದೇ ಒಂದು ಧಾರ್ಮಿಕ ಗ್ರಂಥಗಳನ್ನು ಕೂಡ ಅವಮಾನಿಸಬಾರ್ದು. ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂದ್ರೆ ಅವ್ರನ್ನ ಹೀಯಾಳಿಸಬಾರ್ದು. ಚರ್ಮ ವ್ಯಾಧಿಗಳು ಬರ್ಬೋದು, ದೇಹ ಶಕ್ತಿ ನಷ್ಟ ಆಗುವ ಸಾಧ್ಯತೆ, ಪಿತ್ತ ವ್ಯತ್ಯಾಸ ಆಗುವಂಥದ್ದು, ಗುರಿ ಇಲ್ಲದ ಪ್ರಯಾಣ, ಎಲ್ಲಾ ಕಾರ್ಯಗಳಲ್ಲೂ ವಿಘ್ನ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಎಚ್ಚರ. ಕರ್ಕಾಟಕ ರಾಶಿ ಜಾತಕರು, ಇದೆಲ್ಲ ಗೋಚಾರ ಫಲ ತಿಳಿಸಿದ್ದೀನಿ. ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕಾದ್ರೆ ನೀವು ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಎಲ್ಲ ಜಾತಕ ತೋರಿಸ್ಬೇಕು. ಆಗ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ, ನಿಮ್ಗೆ ಯಾವ ಗ್ರಹದಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅನ್ನೋದನ್ನ ನೋಡಿ ನಿಮಗೆ ಸಂಪೂರ್ಣ ಭವಿಷ್ಯವನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಈಗ ಗ್ರಹಗಳಿಂದ ಯಾವುದು ನೆಗೆಟಿವ್ ಎಫೆಕ್ಟ್ ಬರಬಾರ್ದು, ಈ ತಿಂಗಳು ನಮ್ಗೆ ಒಳ್ಳೇದಾಗ್ಬೇಕು ಅಂದಾಗ ನೀವು ಯಾವ ಮಂತ್ರವನ್ನು ಜಪ ಮಾಡ್ಬೇಕು ಅಂದಾಗ ಕಾಲರ ಕಾಲ ಯಾರು? ಮಹಾಕಾಲ. ನೋಡಿ, ಈಗ ಕಾಲ ತಿಂದ್ಬಿಡುತ್ತೆ, ಪ್ರಪಂಚ ನಾಶ ಆಗುತ್ತೆ. ಅವಾಗ ಹೆಂಗ್ ನಾಶ ಆಗುತ್ತೆ? ಕಾಲ ನಮ್ಮನ್ನ ತಿನ್ಬಾರ್ದು. ಅವಾಗ ಶಿವನನ್ನ ಯಾವ ರೀತಿ ಜಪ ಮಾಡಬೇಕು? ಈಗ ಅಮೆರಿಕದಲ್ಲಿ ಸುಟ್ಟು ಅನೇಕ ಮನೆಗಳು ಸುಟ್ಟು ಬೂದಿ ಆಗೋಯ್ತು, ಕ್ಯಾಲಿಫೋರ್ನಿಯಾದಲ್ಲಿ ಅಂತ ನೀವೆಲ್ಲ ನ್ಯೂಸ್ ನೋಡಿರ್ತೀರಿ. ಇದು ಕಾಲ, ಮಾಸ್ ಡೆತ್ ಆಗುವಂಥದ್ದು, ಭೂಕಂಪ ಆಗ್ಬಿಡೋದು. ಇದ್ರಲ್ಲಿ ನಮ್ಗೆ ಏನು ತೊಂದರೆ ಆಗ್ಬಾರ್ದು ಅಂದ್ರೆ ಕಾಲರ ಕಾಲ ಮಹಾಕಾಲ ಈಶ್ವರನನ್ನ ಓಂ ಕಾಲ ಕಾಲಾಯ ನಮಃ, ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಈ ತಿಂಗಳು ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ನೆಗೆಟಿವ್ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ನಿಮಗೆ ಖಂಡಿತವಾಗ್ಲೂ ಶುಭ ಫಲ ಅನ್ನೋದು ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಿಮಗೆ ಒಳ್ಳೇದಾಗ್ಬೇಕು ಅಂದ್ರೆ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ನಾನು ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಶಾಂತಿ ಮಂತ್ರವನ್ನ ಹೇಳ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು,
ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆ ಉತ್ತಮ ಆರೋಗ್ಯ, ನಿಮ್ಮ ಜೀವನದಲ್ಲಿ ಸುಖ ಶಾಂತಿ, ನಿಮಗೆ ಮಂಗಳ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನೀವು ನನ್ನ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.